ಇವತ್ತಿಂದ ಇಡೀ ರಾಜ್ಯಾದ್ಯಂತ SSLC ಮಕ್ಕಳಿಗೆ ಏನು ಎಕ್ಸಾಮ್ ನಡೆಯೋಕ್ಕೆ ಶುರು ಆಗ್ತದೆ. ಅವರಿಗೆಲ್ಲರಿಗೂ ಕೂಡ ಶುಭವನ್ನು ಕೋರ್ತಕ್ಕಂಥದ್ದು ಕೆಲಸವನ್ನು ಈಗ ತಾನೇ ನಾನು ಅಸೆಂಬ್ಲಿ ಸೆಷನ್ಗೆ ಹೋಗಿದ್ದೆ. ಅಲ್ಲಿ ಮಾನ್ಯ ಸಭಾಧ್ಯಕ್ಷರು UT ಖಾದರ್ ಸಾಹೇಬರು ಒಂದು ನಿರ್ಣಯವನ್ನು ಮಾಡಿ ಎಲ್ಲರಿಗೂ ವಿಶ್ ಮಾಡಿದ್ರು. ಮೊದಲನೇ ಬಾರಿಗೆ ಇದು ನನಗೆ ಭಾಳ ಖುಷಿ ಆಯಿತು. ಅದಾದಮೇಲೆ ನಾನು ಕೂಡ ಎದ್ದು ಅವರಿಗೆಲ್ಲರಿಗೂ ಶುಭವನ್ನು ಕೋರ್ತಕ್ಕಂಥದ್ದು, ಧೈರ್ಯವಾಗಿ ಎಕ್ಸಾಮಿನೇಷನ್ನ ಫೇಸ್ ಮಾಡ್ತಕ್ಕಂಥದ್ದು, ಎಕ್ಸಾಮಿನೇಷನ್ ಪವಿತ್ರತೆಯನ್ನು ಕಾಪಾಡ್ತಕ್ಕಂಥ ಸರ್ಕಾರದ ಜವಾಬ್ದಾರಿಗಳು ಕೂಡ ಅದನ್ನು ಹೇಳಿ, ಪ್ಲಸ್ ಅದ್ರ ಜೊತೆಗೆ ಮಕ್ಕಳಿಗೂ ಕೂಡ ಫಸ್ಟ್ ಆಪ್ಷನ್, ಸೆಕೆಂಡ್ ಆಪ್ಷನ್, ಥರ್ಡ್ ಆಪ್ಷನ್ ಎಲ್ಲರೂ ಕೂಡ ಹೋದ ಸತಿ ಸ್ವಲ್ಪ ಎಲ್ಲರಿಗೂ ಸಡನ್ನಾಗಿ ಗೊತ್ತಾಗಲಿಲ್ಲ. ಸ್ವಲ್ಪ ಗೊಂದಲ ಒಂದು ಕಡೆ ಓದಬೇಕು, ಹೊಸ ರೂಲ್ಸ್ ಅರ್ಥ ಮಾಡ್ಕೊಳ್ಬೇಕು, ಸ್ವಲ್ಪ ಗೊಂದಲನೂ ಇತ್ತು. ಈ ಸತಿ ಎಲ್ಲರೂ ಕೂಡ ಅದನ್ನ ಅರ್ಥ ಮಾಡ್ಕೊಂಡಿದ್ದಾರೆ. ಟೀಚರ್ಸು ಕೂಡ ಅದ್ರ ಬಗ್ಗೆ ಅವ್ರಿಗೆ ಹೇಳಿದ್ದಾರೆ. ಏನಾದ್ರು ಹೆಚ್ಚು ಕಮ್ಮಿ ಆದರೆ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಯಾವ ರೀತಿ 2ನೇ ಎಕ್ಸಾಮು 3ನೇ ಎಕ್ಸಾಮ್ ತೊಗೋಬೇಕಂತ ಹೇಳಿ ಅದನ್ನು ಮಕ್ಕಳಿಗೂ ಕೂಡ ನಾನು ಮಾಡಿದೆ. ಅದು ಮಾತಾಡಿದಾಗ ಇಲ್ಲ ಅದು ಒಳ್ಳೆ ಚೆನ್ನಾಗಿದೆ ಅದು ಆಪ್ಷನ್ನು ಅಂಥೇಳಿ ಟೀಚರ್ಸಿಗೆ ಕೇಳಿದೆ. ಇಲ್ಲ ಅದು ಒಳ್ಳೆಯದು ಆಪ್ಷನ್ನು ಅಂತ ಹೇಳಿದರು. ಅದಾದಮೇಲೆ ಮಾನ್ಯ ಮುಖ್ಯಮಂತ್ರಿಗಳು ಬಂದು ಅವರು ಕೂಡ ಮೊಟ್ಟ ಮೊದಲ ಬಾರಿಗೆ ವಿಧಾನಸಭೆಯ ಅಂಗಳದಿಂದ ಒಳಗಿಂದ ಇಡೀ ರಾಜ್ಯದ ಜನತೆಗೆ ಅವ್ರ ತಂದೆ ತಾಯಿಯವ್ರ ಜೊತೆಗೆ ಈ ಎಕ್ಸಾಮಿನೇಷನಿಗೆ ಒಳ್ಳೇದಾಗಲಿ, ಫ್ರೀ ಬಸ್ ಪಾಸಸ್ ಮಾಡಿದ್ದೀವಿ ಎಲ್ಲ ಮಕ್ಕಳಿಗೂ ಕೂಡ ಅವ್ರಿಗೆ ಒಳ್ಳೇದಾಗಲಿ ಅಂತ ಹೇಳಿ ಅವರು ಶುಭವನ್ನು ಕೋರಿದ್ದಾರೆ. ಎಲ್ಲ ತಂದೆ ತಾಯಿಯವ್ರ ಜೊತೆಗೆ ಎಲ್ಲ ಸದಸ್ಯರು ಕೂಡ, ಅಶೋಕ್ ಅವರು ಕೂಡ, ವಿರೋಧ ಪಕ್ಷದ ನಾಯಕರು ಕೂಡ ಒಳ್ಳೆ ವ್ಯವಸ್ಥೆ ಮಾಡಿದೆ ಈ ಸತಿ ಸರ್ಕಾರ. ಅವರು ಕೂಡ ಹೇಳಿದರು, ಒಳ್ಳೆ ಮಾತು ಹೇಳಿದರು, ಭಾಳ ಸಂತೋಷ ಆಯಿತು. ಈಗ ವಿರೋಧ ಪಕ್ಷದವ್ರು ಎಲ್ಲರೂ ಕೂಡ ಒಂದು ಒಗ್ಗಟ್ಟಾಗಿ ಒಂದು ವಾಯ್ಸ್ ಹೋದಾಗ ಮಕ್ಕಳಿಗೆ ಅದು ಒಳ್ಳೆ ವಿಶ್ವಾಸ ಬರ್ತದೆ. ಮಾನ್ಯ ಮುಖ್ಯಮಂತ್ರಿಗಳು ಅವರಿಗೆಲ್ಲ ಗುಡ್ ಲಕ್ ಹೇಳಿ, ವಿಶಸ್ ಹೇಳಿ, ದೇವರಲ್ಲೂ ಕೂಡ ನಾನು ಪ್ರಾರ್ಥನೆ ಮಾಡ್ತೀನಿ ಅವರೆಲ್ಲರೂ ಕೂಡ ಪಾಸ್ ಆಗಿ ಒಳ್ಳೆ ಇದಕ್ಕೆ ಹೋಗಲಿ ಅಂತ ಹೇಳಿದ್ದಾರೆ.